ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, FA1 ಅಂದರೆ ಪ್ರಥಮ ಸಾಧನಾ ಪರೀಕ್ಷೆ. ಸೊ ಜುಲೈ ಲಾಸ್ಟ್ ವೀಕಲ್ಲಿ ಮಾಡ್ತಾರೆ. ಈಗಾಗಲೇ ಕೆಲವು ಶಾಲೆಗಳಲ್ಲಿ ಆಗ್ತಾನೂ ಇದ್ದಾವೆ, ಬಟ್ ಇಲಾಖೆಯ ಆರ್ಡರ್ ಪ್ರಕಾರ ಜುಲೈನ ಕಡೆಯ ವಾರದಲ್ಲಿ ಮಾಡಬೇಕು. ಸೊ ಈಗಾಗಲೇ ನಾವು ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳ ನಿಮ್ಮ SSLCಯ ಎಲ್ಲ ವಿಷಯಗಳಿಗೆ FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾಯಿದ್ದೀವಿ. ಇದು ಒಂದು ಸ್ವಲ್ಪ ಪ್ರಶ್ನೆ ಪತ್ರಿಕೆ ನೋಡಿಕೊಡ್ರಿ. ಈ ಪ್ರಶ್ನೆ ಪತ್ರಿಕೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಓಕೆ, ಇದರಲ್ಲಿ 4 ಪಾಠ ಆಗಬೇಕು ಅಂತ ಕ್ವಶನ್ಸ್ ಇದ್ದಾವೆ, ಬಟ್ ಆ್ಯಸ್ ಪರ್ ಸಿಲೆಬಸ್ ನೋಡಿದರೆ 5 ಪಾಠ ಆಗಬೇಕು. ಆದರೂ ಕೂಡ ಕ್ವಶನ್ ಪೇಪರ್ನ ನಾನು ಹಾಕಿದ್ದೀನಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಕೂಡ ನಾನು ನಿಮಗೆ ಲಿಂಕ್ ಸಜೆಸ್ಟ್ ಮಾಡ್ತೀನಿ. ಕನ್ನಡ ಎಲ್ಲ ಸಬ್ಜೆಕ್ಟು ಪ್ರತಿ ವಿಷಯದಲ್ಲಿ ಒಂದು 3 ಸೆಟ್ ಕ್ವಶನ್ ಪೇಪರ್ನ ಕೊಡ್ತೀನಿ. ಮತ್ತು ನಾವು ಎಲ್ಲ ಪಾಠದ ಪ್ರಶ್ನೋತ್ತರನ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ಸೊ 1 ಗಂಟೆ ಆಗುತ್ತೆ. ಸೊ ಮಾತೃಭೂಮಿ ಆಗಿರ್ಬೋದು, ಓಕೆ, ನೆಕ್ಸ್ಟ್ ಕಾಶ್ಮೀರಿ ಶೇವ್ ಆಗಿರ್ಬೋದು, ಗಿಲ್ಲು ಆಗಿರ್ಬೋದು, ಆಮೇಲೆ ಅಭಿನವ್ ಮನುಷ್ಯ ಆಗಿರ್ಬೋದು, ಮೇರಾ ಬಚ್ಪನ್, ಶನಿ ಸಬ್ಸೆ ಸುಂದರ ಗ್ರಾಮ್, ಅಷ್ಟು ಸೇರಿ 1-1.5 ಗಂಟೆ ಆಗ್ತದೆ. ಅಷ್ಟು ಚೆನ್ನಾಗಿ ನೋಡಿದರೆ ನಿಮಗೆ ಖಂಡಿತವಾಗಿ ಯೂಸ್ ಆಗ್ತವೆ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತೀನಿ. ಸ್ವಲ್ಪ ಚೆನ್ನಾಗಿ ಅದನ್ನು ನೋಡಿಕೊಂಡು ಸ್ಕ್ರೀನ್ಶಾಟ್ ತಗೊಳ್ರಿ. ಇದರ ಉತ್ತರವನ್ನು ನಾನು ಕೂಡ ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ. ಎಸ್, ಪ್ರಥಮ ರಚನಾತ್ಮಕ ಆಕಲನ್ ಜುಲೈ 2026 ಕಕ್ಷಾ 10वीं ವಿಷಯ ತೃತೀಯ ಭಾಷಾ ಹಿಂದಿ. ಫಸ್ಟ್ 2 ಏನು ಮಾಡಿದ್ದಾರಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಮೊದಲೇ ಪ್ರಶ್ನೆ ಕೇಳಿದರು, ನಿಮ್ನಲಿಖಿತ್ ಮೇ ಏಕವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. 4 ಶಬ್ದ ಇದ್ದಾವೆ: ಚೀಜೆ, ಆಂಖೆ, ರೇವಡಿ, ರಾಸ್ತೆ. ಇದರಲ್ಲಿ ಯಾವುದು ಏಕವಚನಪ್ಪ ಅಂತಂದರೆ ರೇವಡಿ ಅನ್ನೋದು ಏಕವಚನ. ಸೊ ಬಾಕಿ ಎಲ್ಲ 3 ಬಹುವಚನ ಇದ್ದಾವೆ. ಚೀಜೇದು ಏನಾಗ್ತದೆ ಏಕವಚನ, ಚೀಸ್ ಆಗ್ತದೆ. ಆಂಖೆದು ಆಂಖ್ ಆಗ್ತದೆ. ರಾಸ್ತಾದು ರಾಸ್ತೆ, ಇಟ್ ಮೀನ್ಸ್ ರಾಸ್ತಾ ಅನ್ನೋದು ಏಕವಚನ. ಮುಂದಿನ ಶಬ್ದ ವಾರಿ ಶಬ್ದಕ ಪರ್ಯಾಯವಾಚಿ ಶಬ್ದ ಹೇ ಅಂತ ಕೇಳಿದ್ದಾರೆ. ಪರ್ಯಾಯವಾಚಿ ಅಂದರೆ ಸಮಾನಾರ್ಥಕ ಪದ ಅಂತ ಹೇಳ್ತೀವಿ. ಓಕೆ, ಅಲ್ಲಿ ಜಲ್ ಇದೆ, ವಾಯು ಇದೆ, ಹವಾ ಅದ, ಅನಿಲ ಅದ. ಸೊ ವಾರಿ ಅಂದರೆ ಏನಪ್ಪ ಅಂದರೆ ಜಲ್. ಇನ್ನು ವಾಯು, ಹವಾ, ಅನಿಲ ಇವೆಲ್ಲ ಏನಪ್ಪ ಅಂತಂದರೆ ವಾಯು, ಪವನ. ಓಕೆ, ಅದರದ್ದು ಏನಪ್ಪ ಅಂತಂದರೆ ಎಸ್ ಸಮಾನಾರ್ಥಕ ಪದಗಳು ಆಗ್ತವೆ. ಇಲ್ಲಿ ನೀವು ಎ ಜಲ ಅನ್ನೋದನ್ನು ಆರಿಸಿ ಬರಿಬೇಕಿತ್ತು. ಇನ್ನು 1 ಅಂಕದ 2 ಸಂಬಂಧೀಕರಣದ ಪ್ರಶ್ನೆಗಳು ಬರ್ತವೆ. ಓಕೆ, ಇಲ್ಲೇನು ಮಾಡಬೇಕು, ಮೊದಲ 2 ಪದಗಳ ಸಂಬಂಧವನ್ನು ಗ್ರಹಿಕೆ ಮಾಡಬೇಕು, ನಂತರ 3ನೇ ಪದದ ಸಂಬಂಧವನ್ನು ಬರಿಬೇಕು. ನೋಡಿ, ಬಾಯೆ ಹಾತ್ ಮೇ ನ್ಯಾಯ ಪತಾಕ, ದಾಯಿನೇ ಹಾತ್ ಮೇ ಡ್ಯಾಶ್ ಅಂತ ಇದೆ. ಅಂದರೆ ಇದು ಮಾತೃಭೂಮಿಯಲ್ಲಿರ್ತಕ್ಕಂಥ ಒಂದು ಅನುರೂಪ ಪ್ರಶ್ನೆ ಇತ್ತು. ಏನು ಕೇಳಿದ್ದಾರೆ, ಬಾಯಿ ಹಾತದಲ್ಲಿ ನ್ಯಾಯ ಪತಾಕ ಇದ್ದರೆ ದಾಯಿನೇ ಹಾತದಲ್ಲಿ ಏನಿರಬೇಕು ಅಂತ ಕೇಳಿದರೆ ಇಟ್ಸ್ ಅ ವೆರಿ ಸಿಂಪಲ್ ಫ್ರೆಂಡ್ಸ್. ಏನಪ್ಪ ಅಂದರೆ ಜ್ಞಾನದೀಪ ಅನ್ನೋದು ಇರಬೇಕು. ಪ್ರಶ್ನೆ 4, ಬಿಲ್ಲಿ, ಮ್ಯಾವ್ ಮ್ಯಾವ್, ಗಿಲ್ಲು, ಡ್ಯಾಶ್ ಅಂತ ಇದೆ. ಇಲ್ಲಿ ಅವುಗಳ ಧ್ವನಿಯನ್ನು ಕೊಟ್ಟಿದ್ದಾರೆ. ಸೊ ಬಿಲ್ಲಿ ಅಂದರೆ ಬೆಕ್ಕು ಹೇಗೆ ಕೂಗ್ತದೆ, ಚೀರ್ತದೆ ಅಂತಂದರೆ ಮ್ಯಾವ್ ಮ್ಯಾವ್ ಅಂತ ಹೇಳ್ತೀವಿ. ಹಾಗಾದರೆ ಬೆಕ್ಕಿನ ಶಬ್ದ ಏನಪ್ಪ ಅಂದರೆ, ಗಿಲ್ಲುವಿನ ಶಬ್ದ ಏನಪ್ಪ ಅಂತಂದರೆ ಚಿಕ್ ಚಿಕ್ ಅಂತ ಇತ್ತು. ಸೊ ಚಿಕ್ ಚಿಕ್ ಅಂತ ಬರೆದ್ರೆ 1 ಮಾರ್ಕರ್ ಕೊಡ್ತಾರೆ. ಇನ್ನು 1 ಅಂಕದ ನಿಮಗೆ 3 ಪ್ರಶ್ನೆಗಳನ್ನ ಕೇಳಿದ್ರು. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ಮಾತೃಭೂಮಿ ಕವಿತಾ ಕೆ ಕವಿ ಕೌನ್ ಹೇ, ಬಟ್ ಇದರಲ್ಲಿ ಭಾರತ್ ಕೆ ಖೇತ್ ಕೈಸೆ ಹೇ. ಓಕೆ, ಮಾತೃಭೂಮಿ के अंदर क्या क्या भरा हुआ है, जगह का रूप बदलने के लिए माँ किससे ನಿವೇದನ ಕರ್ತೆ. ಇವೇನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇವು ಬರ್ದೈತಂದ್ರೆ ಅವುಗಳನ್ನು ಕೂಡ ನೀವು ಓದಿ. ಏನಿತ್ತಪ್ಪ ಅಂತಂದರೆ ಮಾತೃಭೂಮಿ ಕವಿತಾ ಕೆ ಕವಿ ಭಗವತಿ ಚರಣ್ ವರ್ಮಾ ಹೇ. ಸೊ ಮಾತೃಭೂಮಿ ಪದ್ಯಪಾಠವನ್ನು ಬರೆದಿರ್ತಕ್ಕಂಥ ಕವಿಯ ಹೆಸರು ಭಗವತಿ ಚರಣ್ ವರ್ಮಾ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ 6ನೇ ಪ್ರಶ್ನೆ ಇತ್ತು, ಟೊಮಾಟೊ ಕಿಸ್ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ ಅಂತ ಕೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ನಮ್ಮ ಕಾಶ್ಮೀರಿ ಸೇಬ್ ಅಂತಕ್ಕಂಥ ಈ ಮುನ್ಷಿ ಪ್ರೇಮ್ಚಂದ್ ಅವರು ಬರೆದಿರ್ತಕ್ಕಂಥ ಪಾಠ. ಇಲ್ಲಿ ಬರ್ತಕ್ಕಂಥ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಲೇಖಕ ಜಿ ಕ್ಯೂ ಲಲ್ಚಾವುಟ ಅಂತಕ್ಕಂಥದ್ದು ಬರ್ತದೆ. ಅದು ಭಾಳ ಅಂದರೆ ಭಾಳ ಫೇವ್ರೇಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆಮೇಲೆ ಇಲ್ಲಿ ಅನುರೂಪತೆಗಳು ಕೂಡ ಇದ್ದಾವೆ ಮಾತೃಭೂಮಿ ಮತ್ತು ಕಾಶ್ಮೀರಿ ಸೇಬಾದಲ್ಲಿ. ಓಕೆ, ವಸಿಯತ್ ನಾಟಕ ಇದೆ, ಚಿತ್ರಲೇಖ, ಉಪನ್ಯಾಸ. ಓಕೆ, ಅದಾಗಿರ್ಬೋದು. ಆಮೇಲೆ ಇದು ಸಂತ್ರಾ, ನಾಗ್ಪುರ್ ಇದೆ, ಕಾಶ್ಮೀರು ಸೇಬ್, ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಟ್ ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಟೊಮಾಟೊ ಕಿಸ್ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ, ಟೊಮಾಟೊ ಭೋಜನ್ ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ ಅಂತ ಬರೆದ್ರೆ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆಗ್ತದೆ. ಇನ್ನು 7ನೇ ಪ್ರಶ್ನೆ ಇತ್ತು, ರೋಜ್ ಏಕ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹಿ ಹೋಗಿ ಅಂತ ಕೇಳಿದ್ದಾರೆ. ಪ್ರತಿನಿತ್ಯ 1 ಸೇಬು ಹಣ್ಣು ತಿನ್ನೋದ್ರಿಂದ ಯಾರ ಅವಶ್ಯಕತೆ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಡಾಕ್ಟರ್ ಔಕಿ ಅಂತ ಇದೆ, ಅಂದರೆ ವೈದ್ಯರ. ಯಾಕಂದರೆ ಇವತ್ತು ಎಲ್ಲ ವಿಟಮಿನ್ ಮತ್ತು ಪ್ರೋಟೀನ್ಗಳು
ಎಸ್, ಸೇಬು ಹಣ್ಣಿನಲ್ಲಿ ಇರೋದ್ರಿಂದ ನಾವು ಪ್ರತಿನಿತ್ಯ ಒಂದು ಸೇಬು ಹಣ್ಣು ತಿನ್ನೋದ್ರಿಂದ ಫ್ರೆಂಡ್ಸ್ ನಮಗೆ ವೈದ್ಯರ ಅವಶ್ಯಕತೆ ಇರೋದಿಲ್ಲ ಅಂತ ನೀವು ಬರಿಬೇಕು. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಸೊ ಒಂದನೇದಂತೂ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೆ ಅಂತ ಇದೆ. ಇಲ್ಲಿ ಒಟ್ಟು 3 ಪ್ರಶ್ನೆಗಳು ಬರ್ತವೆ, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಟೋಟಲ್ ಇಲ್ಲಿ 6 ಅಂಕಗಳನ್ನು ನಿಮ್ಗೆ ಏನಾಗ್ತವಪ್ಪ ಅಂದರೆ ಸಿಗ್ತಾವ. ಪ್ರಶ್ನೆ ನೋಡಿ, ಭಾರತ್ ಮಾಕೆ ಪ್ರಕೃತಿ सौंदर्यದ ಬರೀ 3 ಪಾಯಿಂಟು. भारत के खेत हरे भरे और सुहाने हैं, भारत के वन उपवन फल फूलों से युक्त हैं, भारत भूमि के अंदर खनिजों का व्यापक धन भरा हुआ है, ಭಾರತ್ ಮಾತಾ ಮುಕ್ತ ಹಸ್ತ ಸೆ ಸುಖ ಸಂಪತ್ತಿ ಬಾಂಟ ರಹಿ ಹೇ. ಇಲ್ಲಿ ಏನು ಬರಬೇಕಂದ್ರೆ ಭಾರತದ ಗದ್ದೆಗಳು, ಹೊಲ ಗದ್ದೆಗಳು ತುಂಬ ಹಸಿರು ಮತ್ತು ಸುಂದರವಾಗಿದ್ದಾವೆ. ಈ ತೋಟಗಳು ಏನಾಗಿದ್ದಾವಪ್ಪ ಅಂದ್ರೆ ಹಣ್ಣು ಹೂಗಳಿಂದ ತುಂಬಿಕೊಂಡಿದ್ದಾವೆ. ಭಾರತ ಭೂಮಿಯ ಒಳಗಡೆ ಅಪಾರವಾಗಿದ್ದ ಖನಿಜ ಸಂಪತ್ತು ಇದೆ. ಆಮೇಲೆ ಸುಖ ಸಂಪತ್ತಿ, ಧನ ಮತ್ತು ಮನೆಗಳನ್ನೆಲ್ಲ ಏನು ಮಾಡ್ತಾ ಇದ್ದಾಳಪ್ಪ ಅಂದರೆ ಭಾರತ ಮಾತೆ ಮುಕ್ತವಾಗಿ ಸ್ವತಂತ್ರವಾಗಿ ಎಲ್ಲರಿಗೂ ಕೂಡ ಹಂಚ್ತಕ್ಕಂಥ ಕೆಲಸವನ್ನು ಮಾತೃಭೂಮಿ ಮಾಡ್ತಾ ಇದ್ದಾಳೆ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ, ದುಕಾನ್ದಾರ್ನೇ ಲೇಖಕ್ ಸೇ ಕ್ಯಾ ಕಹಾ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಈ ಪಾಠದ ಆಶಯನೂ ಕೂಡ ನೋಡ್ಕೊಡ್ರಿ, ಕಾಶ್ಮೀರಿ ಸೇಬ್ದು ಅದು ಇಂಪಾರ್ಟೆಂಟ್ ಅದ. अगर खरीदारी करते समय सावधानी नहीं बरते तो ಧೋಕಾ ಖಾನೆ ಕಿ ಸಂಭಾವನಾ ಹೋತಿ ಅಂತ ಇದೆ ನೋಡಿ. ಅದು ಏನಪ್ಪ ಅಂದರೆ ಕಾಶ್ಮೀರಿ ಸೇಬ್ ಪಾಠದ್ದು ಆಶಯ, ಅದು ಬಹಳ ಇಂಪಾರ್ಟೆಂಟ್ ಇತ್ತು. ಓಕೆನಾ. ಈ ಪ್ರಶ್ನೆ ಉತ್ತರ ನೋಡೋಣ. ದುಕಾನ್ದಾರ್ನೇ ಲೇಖಕ್ ಸೇ ಕ್ಯಾ ಕಹಾ ಅಂತ ಕೇಳಿದ್ದಾರೆ. ಉತ್ತರ ಏನು ಬರೀಬೇಕಾಗಿತ್ತಪ್ಪ ಅಂದ್ರೆ, ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೈ, ಖಾಸ್ ಕಾಶ್ಮೀರ್ ಕೆ ಆಪ್ ಲೇ ಜಾಯೆ, ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಯಾರೋ ದುಕಾನ್ದಾರ್ ಅಂಗಡಿಯವನು ಯಾರಿಗೆ ಹೇಳ್ತಾನೆ, ಲೇಖಕರಿಗೆ ಹೇಳ್ತಾರೆ ಅನ್ನೋದನ್ನು ನೀವು ಬರಿಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಪೂರಕ ಪಾಠದಿಂದ 2 ಪ್ರಶ್ನೆಗಳನ್ನು ಕೊಟ್ಟಿದ್ರು. 2ರಲ್ಲಿ ಎನಿ ಒನ್ನನ್ನು ನಿಮ್ಗೆ ಏನು ಕೇಳಿದ್ದಾರೆ, ಉತ್ತರವನ್ನು ಬರಲಿಕ್ಕೆ ಕೇಳಿದ್ದಾರೆ. ಓಕೆನಾ. ಏನು ಪ್ರಶ್ನೆ ಇತ್ತು, ಶನಿ ಸೌರಮಂಡಲ ಕಾ ಸರ್ವಾಧಿಕ್ ಸುಂದರ ಗ್ರಹ ಹೇ ಕೈಸೆ. ಶನಿಯನ್ನು ಸೌರಮಂಡಲದ ಸುಂದರ ಗ್ರಹ ಅಂತಾನೆ ಕರಿತೀವಿ, ಏಕೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್, शनि ग्रह के चारों ओर वलय दिखाई देते हैं, प्रकृति ने इस ग्रह के गले में खूबसूरत हार डाल दिए हैं. शनि के इन वलयों या कंकनों के कारण शनि को सौरमंडल का सबसे सुंदर एवं मनोहर ग्रह कहा जाता है ಅಂತ ಬರಿಬೇಕು. ಇನ್ನು ಶನಿ ಗ್ರಹ का वायुमंडल किन किन गैसों से बना हुआ है ಅಂತ ಕೇಳಿದ್ದಾರೆ. ಅದು ಹೈಡ್ರೋಜನ್ ಅದ, ಹೀಲಿಯಂ, ಮೀಥೇನ್ ಮತ್ತು ಅಮೋನಿಯಂ. ಈ 4 ಅನಿಲಗಳಿಂದ ಏನಾಗದಪ್ಪ ಅಂದ್ರೆ ಶನಿಯ ವಾಯುಮಂಡಲ ನಿರ್ಮಾಣವಾಗಿದೆ ಅನ್ನೋದನ್ನು ನೀವು ಬರಿಬೇಕು. 3 ಅಂಕದ 1 ಪ್ರಶ್ನೆ ಕೇಳಿದರು. ಇಟ್ಸ್ ಎ ವೆರಿ ಸಿಂಪಲ್. ಏನಪ್ಪ ಅಂದರೆ, ದಿನಕರ್ ಜಿ ಕೆ ಅನುಸಾರ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೇ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಬರಲಿಲ್ಲ ಅಂದರೆ ನಿಮಗೆ ಈ ಪಾಠದ ಇನ್ನೊಂದು ಪ್ರಶ್ನೆ, ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ್ ಪುರುಷ ಆಸೀನ್ ಇಸ್ ಪಂಕ್ತಿ ಕಾ ಆಶಯ ಸಮझाइए ಅಂತ ಕೇಳ್ತಾರೆ. ಭಾಳ ಸಿಂಪಲ್ ಇದೆ ಫ್ರೆಂಡ್ಸ್. कवि दिनकर के अनुसार आज मनुष्य ने प्रकृति पर विजय प्राप्त कर ली है, यह उसकी साधना है, पर मानव के बीच स्नेह का बांध बांधना मानव की सिद्धि है. जो मानव दूसरे मानव से प्रेम का रिश्ता जोड़कर आपस की दूरी को मिटाता है, वही मानव कहलाने का अधिकारी है ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಲಾಸ್ಟ್ ಗಿಲ್ಲು ಪಾಠದ 2 ಪ್ರಶ್ನೆಗಳನ್ನ ಕೇಳಿದರೆ 4 ಅಂಕಕ್ಕೆ. ಒಂದು ಗಿಲ್ಲುವಿನ ಕಾರ್ಯಕಲಾಪ, ಇನ್ನೊಂದು ಗಿಲ್ಲುವಿನ ಅಂತಿಮ ದಿನ. 2 ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟೇ ಇತ್ತು. ಸೊ ಗಿಲ್ಲುವಿನ ಕಾರ್ಯಕಲಾಪದಲ್ಲಿ ಬರಿಬೋದು, गिल्लू अपने घर में झूलता रहता था, लेखिका का ध्यान आकर्षित करने के लिए उसके पैर तक आकर सर से पर्दे पर चढ़ जाता था और उसी तेजी से उतरता था. वर्मा जी को चौंकाने के लिए कभी फूलदानों के फूलों में, कभी पर्दे की चुन्नट में और कभी सोनजूही के पत्तियों में छिप जाता था. लेखिका के थाली के पास बैठकर एक एक चावल उठाकर बड़ी सफाई से खाता रहता था. दिन भर बाहर की गिलहरियों का झुंड का नेता बना, हर डाल पर उछलता कूदता रहता था ಅಂತ ಬರೆದ್ರೆ ಸಾಕು. इन्हें लास्ट अंतिम दिन ಅಂತ ಕೇಳಿದ್ದಾರೆ. इट्स अ वेरी सिंपल. गिलहरियों की जीवन की अवधि 2 वर्ष से अधिक नहीं होती. गिल्लू की जीवन का यात्रा अंत आ ही गया. दिन भर न कुछ खाया न बाहर गया. गिल्लू के पंजे ठंडे हो रहे थे जब लेकी का जागकर हीटर जलाया और उसे उष्णता देने का प्रयास किया, परंतु प्रभात की प्रथम किरण के साथ ही वह चिरनिद्रा में सो गया. 2 ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೀನಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಗುಡ್ ಲಕ್.